ಮಳೆ ಕೊರತೆಯ ನಡುವೆ ರೈತರಿಗೆ ಮತ್ತೊಂದು ಬರೆ. ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗದೆ ರೈತರು ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ. ಸಾಂಬಾರು ಸವೆತ ಬೆಳೆದು ಕೈ ಸುಟ್ಕೊಂಡಿದ್ದಾರೆ ಅನ್ನದಾತರು. ಈಗ ಒಂದು ಕಡೆ ಮಳೆ ಇಲ್ಲ, ಆದರೂ ಹಂಗೋ ಹಿಂಗೋ ಬೆಳೆದಿರತಕ್ಕಂಥ ಬೆಳೆಗೆ ಸರಿಯಾಗಿರುವಂತಹ ಬೆಲೆ ಇಲ್ಲ. ದಾವಣಗೆರೆ ಜಿಲ್ಲೆಯ ಆನಗೋಡು ಗ್ರಾಮದ ರೈತರಿಗೆ ಸಂಕಷ್ಟ ಶುರುವಾಗಿದೆ. ಬೆಳೆ ಕಟಾವು ಮಾಡದೆ ಜಾನುವಾರುಗಳು ಮೇಯೋದಿಕ್ಕೆ ಬಿಟ್ಟಿದ್ದಾರಂತೆ. ಬೆಳೆ ಪರಿಹಾರ ನೀಡಬೇಕು ಅಂತ ಸರ್ಕಾರಕ್ಕೆ ರೈತರು ಆಗ್ರಹಿಸಿದ್ದಾರೆ. ಇವತ್ತು ನೋಡಿ, ರೈತರು ಕಷ್ಟಪಟ್ಟು ಬೆಳೆ ಬೆಳೆದಿದ್ದಾರೆ. ಅದು ಸಾಂಬಾರ್ ಕಾಯಿ ವೀಕ್ಷಕರೇ, ಸಾಂಬಾರ್ ಕಾಯಿ ಅಂತಾರಲ್ಲ ಅದು. ಕೆಲವು ಕಡೆ ಇದನ್ನ ಸೌತೆಕಾಯಿ ಅಂತಲೂ ಕರೀತಾರೆ, ಕೆಲವು ಕಡೆಗಳಲ್ಲಿ ಸಾಂಬಾರ್ ಕಾಯಿ ಅಂತ ಕರೀತಾರೆ, ಸಾಂಬಾರ್ಗೆ ಹಾಕುವಂಥದ್ದು. ಹಾಗಾಗಿ ಅದ್ರ ಬೆಲೆ ಇಲ್ಲ ಅಂತ ರೈತರು ನೋವನ್ನು ಹೇಳ್ಕೊಳ್ತಾ ಇದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಸುಮಾರು ಭಾಗಗಳು ಇದಕ್ಕೆ ಉತ್ತಮವಾಗಿರ್ತಕ್ಕಂಥ ಬೆಲೆ ಇದೆ. ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲೆಲ್ಲ ಇದಕ್ಕೆ ಒಳ್ಳೆಯ ಬೆಲೆ ಇದೆ. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಇತ್ತೀಚೆಗೆ ಅದಕ್ಕೆ ರೇಟ್ ಇಲ್ಲ ಅಂತ ಹೇಳಿ ಜಾನುವಾರುಗಳು ಮೇಯೋದಿಕ್ಕೆ ಬಿಟ್ಟಿದ್ದಾರೆ. ಮಳೆ ಇಲ್ಲದೆ ಕಂಗಾಲಾಗಿರುವಂಥ ರೈತರಿಗೆ ಮತ್ತೊಂದು ಸಂಕಷ್ಟ. ವಿಜಯನಗರ ಜಿಲ್ಲೆಯ ರೈತರಿಗೆ ಗಾಯದ ಮೇಲೆ ಬರೆ. ಸಾಲ ಮರುಪಾವತಿಸುವಂತೆ ಬ್ಯಾಂಕ್ಗಳು ರೈತರಿಗೆ ನೋಟಿಸನ್ನು ಕೊಟ್ಟಿರುವಂಥದ್ದು. ಹೊಸಪೇಟೆ ತಾಲೂಕಿನ ಹಲವು ಗ್ರಾಮಗಳ ರೈತರಿಗೆ ಇದು ಆಘಾತ ಎದುರಾಗಿರುವಂಥದ್ದು. ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ನೋಟಿಸ್ ಬಂದಿದೆ. ಒಂದು ಕಡೆ ಮಳೆ ಇಲ್ಲ, ಬೆಳೆ ಬಂದರೂ ಬೆಲೆ ಇಲ್ಲ. ಇದರ ನಡುವೆ ಈಗ ರೈತರಿಗೆ ಬ್ಯಾಂಕ್ನವರು ನೋಟಿಸ್ ಕೊಡ್ತಾ ಇದ್ದಾರೆ. ದಯವಿಟ್ಟು ಸರ್ಕಾರ ಇದರ ಕಡೆಗೆ ಗಮನ ಹರಿಸಬೇಕು. ಈ ರೀತಿಗೆ ನೋಟಿಸ್ ಕೊಡೋದನ್ನು ತಪ್ಪಿಸುವ ನಿಟ್ಟಿನಲ್ಲಿ, ಒಂದು ಸ್ವಲ್ಪ ದಿನದ ಮಟ್ಟಿಗೆ ತಪ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ವಹಿಸಬೇಕು.